ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ವಿವೇಕ ಚೈತನ್ಯ ಎಂಬ ಜೀರಿಯಾಟ್ರಿಕ್ ಆ್ಯಂಡ್ ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರನ್ನು ನಮ್ಮ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಇದನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ದೇವೆ. ಇದರಿಂದ ಹಲವಾರು ಮಾನಸಿಕವಾಗಿ ಬಳಲುತ್ತಿರುವ ಹಿರಿಯ ನಮ್ಮ ಮೈಸೂರಿನ ವೃದ್ಧರಿಗೆ ಅಥವಾ ಮಧ್ಯಮ ವಯಸ್ಕರಿಗೂ ಕೂಡ ಇದು ದೊಡ್ಡ ಸಹಾಯವಾಗೋದು. ಆದರೆ ಇದು ಮೂಲತಃ ಡಾಕ್ಟರ್ ಸುದರ್ಶನ್ ಅವರು ಮಾನಸ ಅಂತ ಹೇಳಿ ಈವನ್ ಬೆಗರ್ಸ್ ಆ್ಯಂಡ್ ಮೆನಿ ರಿಹ್ಯಾಬಿಲಿಟೇಷನ್ಸ್ ಆ್ಯಂಡ್ ಹೋಮ್ಲೆಸ್ ಆ್ಯಂಡ್ ಮೆಂಟಲಿ ಇಲ್ ಪೀಪಲ್ ಜನರಿಗೆ ಇದೊಂದು ಆಶ್ರಯ ಮತ್ತು ಅವರಿಗೆ ಬೇಕಾಗಿರೋ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದರು. ಅದಕ್ಕೆ ಈಗ ವಿವೇಕ ಚೈತನ್ಯ ಸೇರಿಬಿಟ್ಟು ಇದಕ್ಕೆ ಈ ಒಂದು ಯಾವುದನ್ನು ನಾವು ಮಾನಸಿಕವಾಗಿ ಬಳಲುತ್ತಿವರಿಗೆ ಪರಿಹಾರ ಕೊಡುವುದಕ್ಕೆ ಒಂದು ಹೊಸ ಚೈತನ್ಯ ತುಂಬುತ್ತದೆ ಈ ವಿವೇಕ ಚೈತನ್ಯ. ಆದ್ದರಿಂದ ಇದರಿಂದ ಎಲ್ಲರಿಗೂ ಕೂಡ ಎಷ್ಟು ಜನರು ಬಳಲುತ್ತಿರು ಇಲ್ಲಿ ಬರ್ತಾರೋ ಅವರಿಗೆ ಒಳ್ಳೆ ಪರಿಹಾರ ಸಿಕ್ಕಲಿ, ಅವರು ಆರೋಗ್ಯವಂತರಾಗಿ ಇಲ್ಲಿಂದ ಹಿಂದಿರುಗಲಿ, ಮಾತೆ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೆ ಆಗಲಿ, ಹಾಗೂ ದಿವ್ಯತಿರು ರಾಮಕೃಷ್ಣ ಪರಮಹಂಸರು, ಮಾತೆ ಶಾರದಾದೇವಿ ಹಾಗೂ ಸ್ವಾಮಿ ವಿವೇಕಾನಂದರ ವಿಶೇಷ ಕೃಪೆ ಎಲ್ಲರ ಮೇಲೆ ಆಗಲಿ ಅಂತ ಪ್ರಾರ್ಥಿಸ್ತಾರೆ. ಥ್ಯಾಂಕ್ ಯು. ಐ ಆಮ್ ರಿಯಲಿ ಹ್ಯಾಪಿ. ಸುದರ್ಶನ್ ಸರ್ ಗೇವ್ ಮಿ ಆನ್ ಆಪರ್ಚುನಿಟಿ. ನಮಗೆ ಈ ಬಿಲ್ಡಿಂಗು ಅಲ್ಲಿ ನಮ್ಮ ಸಂಸ್ಥೆನ ಇನ್ನೊಂದು ಬ್ರ್ಯಾಂಚ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇವತ್ತು ನಾವು ಈ ಜಾಗದಲ್ಲಿ ಸ್ವಾಮೀಜಿ ತುಂಬ ಥ್ಯಾಂಕ್ಸು. ಸ್ವಾಮೀಜಿ ನಮ್ಮ ಯಾವುದೇ ಸಂಸ್ಥೆ ನಾವು ಇನಾಗ್ರೇಷನ್ಗೆ ಸ್ವಾಮೀಜಿ ಬ್ಲೆಸ್ಸಿಂಗ್ಸೇ ನಮಗೆ ಇಂಪಾರ್ಟೆಂಟ್. ಟುಡೇ ವಾಟ್ ವಿ ಆರ್ ಸ್ವಾಮೀಜಿ ವಿವೇಕ ಹಾಸ್ಪಿಟಲ್, ನಮ್ಮದು ವಿವೇಕ ಹಾಸ್ಪಿಟಲ್ ಅಂತ ವಿವೇಕಾನಂದ ಗ್ರೂಪ್ ಇದೆ. ನಾವು ಆಲ್ರೆಡಿ ಒಂದು ಹಾಸ್ಪಿಟಲ್ ನಡೆಸ್ತಾ ಇದ್ದೀವಿ, ಒಂದು ಕ್ಲಿನಿಕ್. ಇದು 3ನೇ ವೆಂಚರ್ ನಾವು ಮಾಡ್ತಾ ಇರೋದು. ಸೊ ನಾವು ಇಟ್ ಈಸ್ ಬೇಸಿಕ್ಲಿ ಫೋಕಸ್ ಫಾರ್ ಜೆರಿಯಾಟ್ರಿಕ್ ಮತ್ತು ನ್ಯೂರೋ ರಿಹ್ಯಾಬಿಲಿಟೇಷನ್ ಸೆಂಟರ್. ಥ್ಯಾಂಕ್ ಯು ಸರ್. ಎಲ್ಲ ಫ್ರೀ ಇಲ್ಲ, ಉಚಿತವಾಗಿ ಇರಲ್ಲ, ಬಟ್ ರೀಸನೇಬಲ್ ಅಫೋರ್ಡೆಬಲ್ ಪ್ರೈಸಿಂಗಲ್ಲಿ ಇರುತ್ತೆ. ರೆಕಗ್ನೈಸ್ ಹೇಗೆ ಮಾಡೋದು ಸರ್? ಅವರೇ ಬಂದು ಅಡ್ಮಿಟ್ ಆಗಬೇಕಾ ಹೇಗೆ? ಇಲ್ಲ, ನಮಗೆ ಆಲ್ರೆಡಿ ಬೇರೆ ಸೈಕ್ಯಾಟ್ರಿಸ್ಟ್ ಎಲ್ಲ ರೆಫರ್ ಮಾಡ್ತಾರೆ. ಮತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಲ್ಲೂ ನಾವು ಪ್ರಚಾರ ಮಾಡ್ತೀವಿ. ಹಾಗಾಗಿ ಜನಕ್ಕೆ ಆಲ್ರೆಡಿ ನಮ್ಮ ಬಗ್ಗೆ ಗೊತ್ತು, ನಮ್ಮ ಹಳೆ ಸಂಸ್ಥೆ ಬಗ್ಗೆ ಗೊತ್ತು. ಹಾಗಾಗಿ ಇಲ್ಲಿ ಬರ್ತಾರೆ. ವೈದ್ಯಕೀಯ ಸೌಲಭ್ಯ ಯಾವ ರೀತಿ ಇದೆ? ಇದು ಸೈಕ್ಯಾಟ್ರಿ ಮೇನ್ಲಿ, ಮತ್ತು ಸೈಕಲಾಜಿಸ್ಟ್ ಇರ್ತಾರೆ, ಕ್ಲಿನಿಕಲ್ ಸೈಕಲಾಜಿಸ್ಟು, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಮತ್ತು ಇಲ್ಲಿ ಆಕ್ಯುಪೇಷನಲ್ ಥೆರಪಿಸ್ಟ್ ಇರ್ತಾರೆ. ಅವರು ವಯಸ್ಸಾಗಿರೋರಿಗೆ ಮೊಬಿಲಿಟಿ ಪ್ರಾಬ್ಲಮ್ ಇದ್ದರೆ, ಅಥವಾ ಅವರಿಗೆ ಹಿಯರಿಂಗ್ ಪ್ರಾಬ್ಲಮ್ ಇದ್ದರೆ, ಅಥವಾ ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಅದಕ್ಕೆ ಇಲ್ಲಿ ನಾವು ಇದು ಮಾಡ್ತೀವಿ.